ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಟ್ಯಾಲೆಂಟ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತು ಮನೆಗೆ ಬೇಕಾಗಿರುವಂಥ ಕೆಲವೊಂದು ಥಿಂಗ್ಸ್ನ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಖಂಡಿತ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ಬೋದು. ಸೊ ಬನ್ನಿ, ಇವಾಗ ಏನೇನು ತೊಗೊಂಡಿದ್ದೀನಿ ಅಂತ ನೋಡೋಣ. ಮೊದಲಿಗೆ ಇದು ಕ್ರಾಫ್ಟಿಗೆ ಬೇಕಾಗಿರುವಂಥ ಥಿಂಗ್ಸ್ ತೊಗೊಂಡಿರೋದು. ತುಂಬ ಒಂದು ವಾರಕ್ಕೆ ಮತ್ತು 10 ದಿವಸಕ್ಕೆ ಒಂದೊಂದು ಐಟಮ್ ಬಂತು. ಅದಕ್ಕೆ ನಾನು ಇಷ್ಟು ದಿವಸ ವೆಯ್ಟ್ ಮಾಡಿ ಇವಾಗ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದೊಂದು ಅಲ್ಯೂಮಿನಿಯಂ ವೈರ್ ಅಂತಲೇ ಹೇಳ್ಬೋದು. ಕ್ರಾಫ್ಟಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಫುಡ್ ಕಲರ್ ಕುಕ್ಕಿಂಗ್ಗೆ. ನಂದು ಆಲ್ರೆಡಿ ರೇಖಾ ಅಡುಗೆ ಅಂತ ಕುಕ್ಕಿಂಗ್ ಚಾನಲ್ ಇದೆ. ನೀವೇನಾದರೂ ನೋಡಿಲ್ಲ ಅಂದರೆ ಒಂದು ಸರಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಫುಡ್ ಕಲರು 10 ಕಲರ್ ಬಂದಿದೆ. ಫ್ಲೇವರ್ ಸಮೇತ ಬಂದಿದೆ. ಕಲರು ಬೇರೆ ಪ್ಲೈನ್ ಆಗಿರಲ್ಲ, ಫ್ಲೇವರು ಇರುತ್ತೆ. ಸೊ ನೋಡಿ, ನಿಮ್ಗೆ ಇಷ್ಟ ಆದರೆ ನೀವು ಸಹ ತಗೋಬೋದು. ಇದರಲ್ಲಿ ಎಲ್ಲ ಕಲರು ಇದೆ. ಆರೆಂಜ್, ಯೆಲ್ಲೋ, ಗ್ರೀನ್, ಬ್ಲೂ, ಆ ಥರ ಚಾಕೋ ಕಲರು, ಎಲ್ಲ ಥರ ಕಲರ್ ಇದೆ. ಒಟ್ಟು 10 ಕಲರು. ತುಂಬಾ ಇಷ್ಟ ಆಯಿತು. ಫ್ಲೇವರು ಚೆನ್ನಾಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಅಕ್ರಾಲಿಕ್ಕು ಪೇಂಟು, ಬ್ಲ್ಯಾಕು ವೈಟು ಬೇಕಾಗಿತ್ತು, ಸ್ವಲ್ಪ ಜಾಸ್ತಿ ಕ್ವಾಂಟಿಟಿದು. ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ. ಚಿಕ್ಕ ಚಿಕ್ಕದು ಬಾಟಲ್ ತೊಗೊಂಡ್ರೆ ತುಂಬಾ ಬೇಗನೆ ಖಾಲಿ ಆಗ್ತಾಯಿತ್ತು. ಅದಕ್ಕೆ ದೊಡ್ಡ ಸೈಜ್ ತೊಗೊಂಡೆ. ನೆಕ್ಸ್ಟ್ ಬಂದ್ಬಿಟ್ಟು ಇದೆಲ್ಲ ನಾನು ಆಫರ್ ಇರೋವಾಗ ನೋಡಿ ಸರ್ಚ್ ಮಾಡಿ ತೊಗೊಂಡಿರೋದು. ಅಮೆಝಾನಲ್ಲಿ ಮತ್ತು ಫ್ಲಿಪ್ಕಾರ್ಟಲ್ಲಿ ಎರಡರಲ್ಲೂ ತೊಗೊಂಡಿದ್ದೀನಿ. ಇದೆ ಅಂತ ಹೇಳಲ್ಲ, ಎರಡರಲ್ಲೂ ಸಿಗುತ್ತೆ ನಿಮಗೆ ಈಸಿಯಾಗಿ. ನೆಕ್ಸ್ಟ್ ಬಂದ್ಬಿಟ್ಟು ಕೇಕಿಗೆ ಬೇಕಾಗಿರುವಂಥ ಟೂಲ್ಸ್ಗಳು ತೊಗೊಂಡಿದ್ದೀನಿ. ನೋಡಿ, ಈ ಥರ ವಿಪ್ಪಿಂಗ್ ಕ್ರೀಮ್ದು ಡಿಸೈನ್ದು ಕೇಕ್ ಮೇಲೆ ಡೆಕೋರೇಷನ್ಗೆ ಬೇಕಾಗಿರೋದು ಇದು ತೊಗೊಂಡಿದ್ದೀನಿ. ನೋಡಿ, ಈ ಥರ ಪೈಪಿಂಗ್ ಕವರು ಬರುತ್ತೆ. ನನ್ನ ಹತ್ರ ಆಲ್ರೆಡಿ ಪೈಪಿಂಗ್ ಕವರ್ ಸಪ್ರೇಟಾಗಿದೆ. ಆದ್ರೂ ಇದರಲ್ಲಿ ಕೊಡ್ತಾರೆ. ಅದನ್ನು ವಾಶ್ ಮಾಡಿ ಯೂಸ್ ಮಾಡ್ಕೊಬೋದು ಮತ್ತೆ. ನೋಡಿ, ಇದರಲ್ಲಿ 12 ಪೀಸ್ ಬರುತ್ತೆ. 12ರಲ್ಲೂ ಒಂದೊಂದು ಥರ ಒಂದೊಂದು ಡಿಸೈನ್ ಇರುತ್ತೆ. ಇದು ಅಷ್ಟೇ, ನಾನು ಕುಕ್ಕಿಂಗ್ ಚಾನಲಲ್ಲಿ ಯಾವ ರೀತಿ ಯೂಸ್ ಮಾಡೋದು ಅಂತ ತೋರಿಸ್ತೀನಿ ಖಂಡಿತವಾಗಿ. ಸೊ ಇವಾಗ ನಾನು ಬೇರೆ ಶಾಪಿಂಗ್ ಮಾಡಿರೋದು ತೋರಿಸ್ತಾ ಇದ್ದೀನಿ. ಇದೆಲ್ಲ ನಿಮಗೆ ಇವಾಗೂ ಸಿಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಕ್ರಾಫ್ಟ್ಗಂತಲೇ ನೋಡಿ ಉಳ್ಳನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಈ ಥರ ಕಲರ್ ಬಂದಿದೆ. ಇನ್ನೂ ತುಂಬ ಕಲೆಕ್ಷನ್ ಕಲರು ಇದೆ ಮತ್ತು ಸೈಜ್ ಮೇಲೇನು ಡಿಫ್ರೆಂಟ್ ಆಗಿದೆ. ಕೆಲವೊಂದು ದಾರ ತೆಳು ಇರುತ್ತೆ, ದಪ್ಪನೂ ಇರುತ್ತೆ. ನೋಡಿ ತಗೊಳ್ಳಿ. ನಾನೊಂದು ಮೀಡಿಯಮ್ ಸೈಜ್ ನೋಡಿ ತೊಗೊಂಡಿದ್ದೀನಿ. ಇದನ್ನು ಕ್ರಾಫ್ಟಿಗೆ ಯೂಸ್ ಮಾಡೋಕ್ಕಂತಾನೆ. ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ ಚೆನ್ನಾಗಿದ್ದಾವೆ. ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಎಲ್ಲರಿಗೂ ಇಷ್ಟವಾಗುವಂಥ ಒಂದು ಇದು ಐಟಮ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಗ್ಲೂಗನ್ನು. ಇದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅನ್ಬಾಕ್ಸಿಂಗ್ ಥರ ಯಾವ ರೀತಿ ಯೂಸ್ ಮಾಡೋದು ಎಲ್ಲನೂ ತೋರಿಸ್ತೀನಿ. ಆದ್ರೂ ಇದು ತಗೊಂಡೆ ತುಂಬ ದಿವಸದಿಂದ ನೋಡ್ತಾನೆ ಇದೆ ಆಫರ್ ಆಗಿರುತ್ತೆ ಅಂತ. ಆಫರ್ ಇರಲಿಲ್ಲ, ಆದ್ರೂ ಒಂದು ನಾರ್ಮಲ್ ರೇಟಿಗಿತ್ತು. ಒಂದು 150 ಹೆಚ್ಚು ಕಡಿಮೆ ರೇಟ್ ಇತ್ತು. ಸೊ ತಗೊಂಡೆ. ಯಾಕಂದರೆ ಇದು ತಗೊಳ್ಳೋವಾಗ ಪ್ರತಿಯೊಂದು ಬೇರೆಯವರು ತಗೊಂಡು ಅದರದ್ದು ಕಮೆಂಟ್ಗಳು ಮಾಡಿರ್ತಾರಲ್ಲ, ನೋಡಿ ಸರ್ಚ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ತೊಗೋಬೇಕು. ಡೈರೆಕ್ಟಾಗಿ ತೊಗೊಳಕ್ಕೆ ಹೋಗಬಾರ್ದು, ಕಡಿಮೆ ರೇಟಿಗೆ ಸಿಗುತ್ತೆ ಅಂತ. ಇದಂತೂ ತುಂಬಾ ಕ್ವಾಲಿಟಿದು, ನನಗೆ ತುಂಬಾ ಇಷ್ಟ ಆಯಿತು. ನನ್ನ ಹತ್ರ ಆಲ್ರೆಡಿ ಇದೆ, ಅದನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಅಡುಗೆಗೆ ಯೂಸ್ ಮಾಡೋಕ್ಕೇ ನೋಡಿ, ಟರ್ನಿಂಗ್ ಟೇಬಲ್ ಅಂತ ಹೇಳ್ತಾರೆ. ಅಂದರೆ ಕೇಕಿಗೆ ಡೆಕೋರೇಷನ್ ಮಾಡೋಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇದರಲ್ಲಿ ನಾನು 2 ಸೆಟ್ ಇರೋದು ತೊಗೊಂಡಿದ್ದೀನಿ. 2 ಅಂದರೆ ಬೇರೆ ಟರ್ನಿಂಗ್ ಟೇಬಲ್ದೇ ತೊಗೊಂಡ್ರೆ 500 ರೂಪಾಯಿ ಬೀಳುತ್ತೆ ರೇಟು. ಎಲ್ಲ ರೇಟು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಆದರೆ ಈ ಥರ ಡೆಕೋರೇಷನ್ ಮಾಡೋದು ಸಮೇತ ನನಗೆ ಆಫರಲ್ಲಿ ಸಿಕ್ತು, ಅದಕ್ಕೆ ತಗೊಂಡೆ. ಸೊ ಸಪ್ರೇಟಾಗಿ ತೊಗೊಳ್ಳೋ ಬದಲು ಇದು ಸಪ್ರೇಟಾಗಿ ತೊಗೋಬೇಕಂದ್ರೆ ಅದೇ ಒಂದು 200ರಿಂದ 250 ರೂಪಾಯಿ ಆಗುತ್ತೆ. ಇದನ್ನು ಓಪನ್ ಮಾಡಿ ಕೂಡ ನೀವು ವಾಶ್ ಮಾಡಿ ಎತ್ತಿಟ್ಕೊಬೋದು. ಮತ್ತು ಏನಾದರೂ ನೀವು ಕೇಕ್ ಮನೆಯಲ್ಲೇ ಮಾಡಿದಾಗ ಇದೊಂದು ಬೆಸ್ಟ್ ಅಂತ ಹೇಳ್ಬೋದು. ಮನೆಯಲ್ಲೇ ಮಾಡೋವಂಥ ಕೇಕ್ಗೆ ಇದೊಂದು ಸಿಂಪಲ್ ಟೂಲ್ಸ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ರೊಟೇಟಿಂಗು ಚೆನ್ನಾಗಿ ಆಗ್ತಾಯಿದೆ, ನೋಡ್ತಾ ಇರ್ಬೋದು. ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಇದ್ರ ಮೇಲೆ ಒಂದು ಐಟಮ್ ಇಟ್ಟು ರೊಟೇಟ್ ಮಾಡ್ತೀನಿ. ಇದು ಒಂದು ವೆಯ್ಟ್ ಕೂಡ ತಡೆಯುತ್ತೆ, ಪರವಾಗಿಲ್ಲ. ಒಂದು 2 kg ವೆಯ್ಟ್ ತಡೆಯುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಾನು ನೆಕ್ಸ್ಟು ವಿಡಿಯೋದಲ್ಲಿ ಕೆಲವೊಂದು ಕ್ಲೇದಲ್ಲಿ ಡಿಸೈನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ತರಿಸ್ದೆ. ಇದು ಕ್ಲೇ ಡಿಸೈನ್ಗೆ ಎಲ್ಲ ಕುಕ್ಕಿಂಗು ಯೂಸ್ ಮಾಡ್ಕೋಬೋದು. ಕೆಲವೊಂದು ಅಡುಗೆಗೆ ಬಿಸ್ಕೆಟ್ ಎಲ್ಲ ಮಾಡ್ತಿರಲ್ವ, ಅಂಥದಕ್ಕೂ ಯೂಸ್ ಮಾಡ್ಕೋಬೋದು. ತುಂಬಾ ಯೂಸ್ ಆಗುತ್ತೆ ಇದು. ಕೈಯಲ್ಲೇ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ಅಂದ್ಬಿಟ್ಟು ಈ ಥರ ಒಂದು ಟೂಲ್ಸ್ ತೊಗೊಂಡಿದ್ದೀನಿ. ಫಸ್ಟ್ ಟೈಮ್ ತೊಗೊಂಡೆ, ತುಂಬಾ ಇಷ್ಟ ಆಯಿತು. ಎಲ್ಲ ಥರ ಶೇಪ್ ಇದೆ. ಹಾರ್ಟ್ ಶೇಪು, ಸ್ಟಾರು, ಫ್ಲವರ್ಸ್ ಎಲ್ಲ ಥರ ಇದೆ, ಬಟರ್ಫ್ಲೈ, ಆ ಥರ ತುಂಬಾ ಇಷ್ಟ ಆಯಿತು ನನಗೆ ಈ ಟೂಲ್ಸು. ಇದು ಅಷ್ಟೇ, ನಿಮಗೆ ಸಪ್ರೇಟಾಗಿ ಸಿಗುತ್ತೆ. ತುಂಬಾ ರೇಟ್ ಆಗುತ್ತೆ. ಆದರೆ ಈ ಥರ ಜೊತೆಗೆ ಬರೋ ಥರ ನೋಡಿ ತಗೊಳ್ಳಿ, ಆವಾಗ ನಿಮಗೂ ಯೂಸ್ ಆಗುತ್ತೆ. ಸೊ ಇದನ್ನು ಅಷ್ಟೇ ಯಾವ ರೀತಿ ಯೂಸ್ ಮಾಡೋದಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇದರಲ್ಲಂತೂ ನೀವು ಮಕ್ಕಳಿಗೆ ಈ ಥರ ಏನಾದರೂ ಕೇಕ್ ಮೇಲೆ ಡೆಕೋರೇಷನ್ ಮಾಡೋಕ್ಕೆ ಕೂಡ ಮಾಡ್ಕೊಬೋದು. ಅಥವಾ ಕ್ಲೇನಲ್ಲಿ ಏನಾದರೂ ಮನೆಯಲ್ಲಿ ಆರ್ಟಿಫಿಷಿಯಲ್ ಡಿಸೈನ್ ಮಾಡಬೇಕಂದ್ರೆ ಯೂಸ್ ಮಾಡ್ಕೋಬೋದು. ಮತ್ತು ಇಯರಿಂಗ್ಸು, ಸರ ಎಲ್ಲ ಮಾಡ್ಬೋದು ಇದರಲ್ಲಿ. ಸೊ ಅದು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಮಾಡೋದಂತ. ನೋಡ್ತಾ ಇರ್ಬೋದು, ಚೆನ್ನಾಗಿ ಬಂದಿದೆ ಕ್ವಾಲಿಟಿ. ಮತ್ತು
ಎಲ್ಲ ಇಷ್ಟು 43-47 ಐಟಮ್ಮ ಬಂದಿದೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಯೂಸ್ ಮಾಡೋದು ಅಂತ. ಸೊ ಖಂಡಿತ ತುಂಬ ಎಲ್ಲನೂ ನಾನು ಹುಡುಕಿ ಒಂದೊಂದು ಐಟಮ್ನು ಇಷ್ಟಪಟ್ಟು ತಗೊಂಡಿದ್ದು. ಖಂಡಿತ ಇವತ್ತು ಕೊಟ್ಟಿರೋಂಥ ಮಾಹಿತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ರೇಖಾ ಟ್ಯಾಲೆಂಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.